ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಾಗ್ ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ಸೊ ಇವತ್ತಿನ ಈ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ಆಂಟಿಸಿಪೇಟರಿ ಬೇಲ್. ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಒಬ್ಬ ನಾರ್ಮಲ್ ಲೇಮನ್ಗೂ ಕೂಡ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಅ ಬೈಲ್ ಬಿಫೋರ್ ಅರೆಸ್ಟ್. ಸೊ ನಿಮಗೆ ಈಗಾಗಲೇ ಒಂದು ಮುನ್ಸೂಚನೆ ಸಿಕ್ಕಿರುತ್ತೆ ಅಥವಾ ಪೊಲೀಸ್ ಸ್ಟೇಷನ್ ಇಂದ ನಿಮಗೆ ಕರೆ ಬಂದಿರುತ್ತೆ, ಯಾರಾದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ನೀವು ಆ ಒಂದು ಕಂಪ್ಲೇಂಟ್ಗೆ ಇನ್ವೆಸ್ಟಿಗೇಷನ್ಗೆ ಬರಲೇಬೇಕು ಅನ್ನುವ ಒಂದು ಫೋರ್ಸ್ ನಿಮಗೆ ಪೊಲೀಸ್ ಸ್ಟೇಷನ್ ಇಂದ ಕರೆಗಳು ಬಂದಾಗ ನೀವು ಆ ಒಂದು ಕರೆಯನ್ನು ಸ್ವೀಕಾರ ಮಾಡಿದ ಮೇಲೆ ಸೊ ನಿಮಗೆ ಒಂದು ಭಯ ಉಂಟಾಗುತ್ತೆ. ಯಾಕಂದ್ರೆ ನೀವು ಪೊಲೀಸ್ ಠಾಣೆಯಿಂದ ಬಂದ ಕರೆಯನ್ನು ನಂಬಿಕೊಂಡು ಬಹಳ ಧೈರ್ಯದಿಂದ ನೀವು ಸ್ಟೇಷನ್ಗೆ ಹೋದ್ರೆ ನಿಮ್ಮನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರೋ ಅನ್ನುವ ಒಂದು ಭಯ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನೀವು ಒಬ್ಬ ವಕೀಲರನ್ನ ಆ ಒಂದು ಸ್ಟೇಷನ್ಗೆ ಕಳಿಸುವಂಥದ್ದು. ಯಾಕಂದ್ರೆ ವಕೀಲರು ನಿಮ್ಮ ಪರವಾಗಿ ಹೋಗಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಿ ಏನ್ ಕೇಸು, ಏನ್ ಸೆಕ್ಷನ್, ಸೊ ಯಾತಕ್ಕೆ ಹಾಕಿದ್ದಾರೆ, ಹೂ ದ ಕಂಪ್ಲೇಂಟ್, ಸೊ ಎವ್ರಿ ಡೀಟೇಲ್ಸ್ ಅನ್ನ ನಿಮ್ಗೆ ತಗೊಂಡು ಬರ್ತಾರೆ. ಅದೇ ರೀತಿ ಸೈಮಲ್ಟೇನಿಯಸ್ಲಿ ನೀವು ಪೊಲೀಸರ ಕೈಗೆ ಸಿಗದೆ ಅಂದ್ರೆ ಆ ಒಂದು ಅಫೆನ್ಸ್ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ನಿಮ್ಮ ಮೇಲೆ ಯಾರಾದ್ರೂ ಕೊಡ್ತಾರೆ ಕಂಪ್ಲೇಂಟು, ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ನಿಮಗೆ ಒಂದು ಮುನ್ಸೂಚನೆ ಇದ್ದಾಗ ಸೈಮಲ್ಟೇನಿಯಸ್ಲಿ ನೀವು ಸೆಷನ್ ಕೋರ್ಟ್ಗೆ, ಜ್ಯೂರಿಸ್ಡಿಕ್ಷನ್ ವೈಸ್ ಸೆಕ್ಷನ್ ಕೋರ್ಟ್ಗೆ ನೀವು ಒಂದು ಆಂಟಿಸಿಪೇಟರಿ ಬೇಲ್, ಕ್ರಿಮಿನಲ್ ಮಿಸ್ಲೆನಿಯಸ್ ಆಂಟಿಸಿಪೇಟರಿ ಬೇಲ್ ಅನ್ನ ಹಾಕುವಂಥದ್ದು. ಹಾಕದ ಮೇಲೆ ಸೊ ನೀವು ನಿಮ್ಮ ಒಂದು ವಕೀಲರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಸೊ ನಿಮ್ಮ ಒಂದು ಬೇಲ್ ಅಪ್ಲಿಕೇಶನ್ ನೋಟಿಸ್ ಅನ್ನ ಕೊಡ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಡೇಟ್ ಅನ್ನ ತಗೊಂಡು ಆ ಒಂದು ಅಪ್ಲಿಕೇಶನ್ಗೆ ಅವರು ಒಂದು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಅಬ್ಜೆಕ್ಷನ್ ಫೈಲ್ ಮಾಡಿದ್ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಒಂದು ವಾದ, ಅದೇ ರೀತಿ ನಿಮ್ಮ ಒಂದು ವಕೀಲರ ವಾದ, ಈ ಎರಡನ್ನೂ ಆಲಿಸಿ ಕೋರ್ಟ್ ಆರ್ಡರ್ ಮಾಡುವಂಥದ್ದು. ನಿಮ್ಮ ಒಂದು ಆಂಟಿಸಿಪೇಟರಿ ಬೇಲ್ ಅನ್ನ ಅಲೋ ಮಾಡುವಂಥದ್ದು ಅಥವಾ ಡಿಸಲೋ ಮಾಡುವುದು, ಇಟ್ ಇಸ್ ಅಗೇನ್ ಕಂಪ್ಲೀಟ್ಲಿ ಡಿಸ್ಕ್ರಿಷನರಿ ಪವರ್ ಆಫ್ ದ ಕೋರ್ಟ್. ಸೊ ನಿಮ್ಮ ಒಂದು ಆಂಟಿಸಿಪೇಟರಿ ಬೇಲ್ ಅಲ್ಲಿ ನೀವು ಹಾಕುವಂತ ಗ್ರೌಂಡ್ಸ್, ನಿಮಗೆ ಇಂತಹ ಕೇಸು ಏನು ಗೊತ್ತಿಲ್ಲ, ಯು ಆರ್ ವೆರಿ ಇನ್ನೋಸೆಂಟ್, ಅದೇ ರೀತಿ ನಿಮ್ಮ ಒಂದು ಯಾವುದೇ ಒಂದು ಕ್ರಿಮಿನಲ್ ರೆಕಾರ್ಡ್ಸ್ ಇರೋದಿಲ್ಲ, ಅದೇ ರೀತಿ ನಿಮಗೆ ಈ ಒಂದು ಕೇಸು ವೈಯಕ್ತಿಕ ದ್ವೇಷಕ್ಕಾಗಿ ನಿಮ್ಮ ಒಂದು ಹೆಸರನ್ನ ಈ ಸೊಸೈಟಿಯಲ್ಲಿ ಹಾಳು ಮಾಡೋಕ್ಕಾಗಿ ಹಾಕ್ತಾ ಇದ್ದಾರೆ. ಸೊ ನಿಮ್ಮ ಬಳಿ ಈ ಒಂದು ಕೇಸನ್ನ ಡಿಸ್ಪ್ರೂವ್ ಮಾಡೋಕ್ಕೆ ಎಲ್ಲ ದಾಖಲೆಗಳಿದೆ. ಸೊ ಯು ಹ್ಯಾವ್ ಆಲ್ ದ ಎವಿಡೆನ್ಸಸ್. ಸೊ ನಿಮಗೆ ಈ ಆಂಟಿಸಿಪೇಟರಿ ಬೇಲ್ ಕೊಡುವುದರಿಂದ ನೀವು ಆ ಒಂದು ಆಪೋಸಿಟ್ ಪಾರ್ಟಿ ಅಥವಾ ಕಂಪ್ಲೇನೆಂಟ್ಗೆ ನೀವು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ, ಅದೇ ರೀತಿ ಎವಿಡೆನ್ಸ್ ಅನ್ನ ಟ್ಯಾಂಪರ್ ಮಾಡೋದಿಲ್ಲ, ಪೊಲೀಸ್ನವರಿಗೆ ಇನ್ವೆಸ್ಟಿಗೇಷನ್ಗೆ ಸಂಪೂರ್ಣವಾದ ಸಹಕಾರವನ್ನು ನೀಡುತ್ತೀರಾ. ಸೊ ಎನ್ನುವ ಈ ಒಂದು ಕಂಡೀಷನ್ಸ್ ಮೇರೆಗೆ ನಿಮಗೆ ಆಂಟಿಸಿಪೇಟರಿ ಬೇಲ್ ಸಿಗುವಂಥದ್ದು. ನೀವು ಈ ಆಂಟಿಸಿಪೇಟರಿ ಬೇಲ್ ಸಿಕ್ಕದ ಮೇಲೆ ಆರ್ಡರ್ ಶೀಟ್ ಅಲ್ಲಿ ಕ್ಲಿಯರ್ ಆಗಿ ಕಂಡೀಷನ್ಸ್ ಮೆನ್ಷನ್ ಮಾಡಿರ್ತಾರೆ. ಸೊ ಐಒ ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ನಿಮಗೆ ಆ ಒಂದು ಠಾಣೆಗೆ ಇನ್ವೆಸ್ಟಿಗೇಷನ್ಗೆ ಕರೆದಾಗಲ್ಲ ನೀವು ಹೋಗಿ ಸಹಕಾರ ಮಾಡಲೇಬೇಕು. ಇನ್ನು ಕೆಲವೊಂದಷ್ಟು ಕಂಡೀಷನ್ಸ್ ಏನಂದ್ರೆ ನಿಮ್ಮ ಒಂದು ಪಾಸ್ಪೋರ್ಟ್ ಅನ್ನು ಸಬ್ಮಿಟ್ ಮಾಡಬೇಕು, ಅದೇ ರೀತಿ ಆ ಒಂದು ಜ್ಯೂರಿಸ್ಡಿಕ್ಷನ್ ಅಥವಾ ಆ ಒಂದು ಸ್ಟೇಟ್ ಕಂಟ್ರಿನ ನೀವು ಬಿಡುವಂಥದ್ದಿಲ್ಲ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗುವವರೆಗೂ ನೀವು ಸಹಕಾರ ಮಾಡಬೇಕು. ನಿಮ್ಮ ಒಂದು ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನ ಕೊಡುವಂಥದ್ದು, ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್, ಎವ್ರಿಥಿಂಗ್ ಯು ಹ್ಯಾವ್ ಟು ಸಬ್ಮಿಟ್ ಅನ್ನುವ ಒಂದು ಕಂಡೀಷನ್ಸ್ ಮೇರೆಗೆ ಆಂಟಿಸಿಪೇಟರಿ ಬೇಲ್ ಅಲೋ ಮಾಡುವಂಥದ್ದು. ಸೊ ಎಷ್ಟೋ ಸರ್ತಿ ನೀವು ಯಾರಾದ್ರೂ ನಿಮ್ಮ ಒಂದು ಗೊತ್ತಿರುವ ವ್ಯಕ್ತಿ ಅಥವಾ ಥರ್ಡ್ ಪರ್ಸನ್ ಜೊತೆ ಏನಾದರೂ ಒಂದು ಗಲಾಟೆ ಮಾಡ್ಕೊಂಡಿರ್ತೀರಾ, ಸೊ ಅವರಿಗೆ ರಕ್ತ ಬರುವ ಹಾಗೆ ಹೊಡೆದಿರ್ತೀರಾ. ಸೊ ನಿಮಗೆ ಗೊತ್ತಿರುತ್ತೆ ಅವರು ನಿಮ್ಮ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸ್ತಾರೆ. ಅಥವಾ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಿಮ್ಮ ತಪ್ಪಿಲ್ಲದೆ ಇದ್ರೂ ನೀವು ನಿಮ್ಮ ಸೈಡಿಂದ ಏನೋ ಒಂದು ತಪ್ಪಾಗಿರುತ್ತೆ. ಸೊ ನಿಮ್ಮ ಮೇಲೆ ಅವರು 420 ಕೇಸಸ್ ಹಾಕುವಂತ ಒಂದು ಭಯ ಇದ್ದೇ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನೀವು ಆಂಟಿಸಿಪೇಟರಿ ಬೇಲ್ ಅನ್ನ ಹಾಕುವಂಥದ್ದು. ಅದೇ ರೀತಿ ಆಂಟಿಸಿಪೇಟರಿ ಬೇಲ್ ಸುಮಾರು ಪರ್ಸೆಂಟೇಜ್ ಆಫ್ ವೈಸ್ ಅಂದ್ರೆ ಒಂದು 100% ಅಲ್ಲಿ ಒಂದು 80% ನಿಮಗೆ ಆಂಟಿಸಿಪೇಟರಿ ಬೇಲ್ ಸಿಗುವಂಥದ್ದು ಬಹಳಷ್ಟು ಖಚಿತ. ಯಾಕಂದ್ರೆ ಜೈಲಿಸ್ ಎಕ್ಸೆಪ್ಷನ್ ಅಂಡ್ ಬೇಲಿಸ್ ರೂಲ್ ಅಥವಾ ಬೇಲಿಸ್ ರೂಲ್ ಅಂಡ್ ಜೈಲಿಸ್ ಎಕ್ಸೆಪ್ಷನ್ ಅಂತ ಸುಮಾರು ಸಾರಿ ಸುಪ್ರೀಂ ಕೋರ್ಟ್ ಎಲ್ಲ ಒಂದು ಸಬಾರ್ಡಿನೇಟ್ ಕೋರ್ಟ್ಗೆ ಹೇಳುವಂಥದ್ದು. ಯಾರನ್ನೇ ಆಗಲಿ ಸುಖ ಸುಮ್ಮನೆ ಅವರ ಒಂದು ಲಿಬರ್ಟಿಯನ್ನು ನಾವು ಕಿತ್ಕೋಬಾರ್ದು, ಅವರನ್ನ ಜೈಲಲ್ಲಿ ಇಡುವುದು ಬಹಳ ತಪ್ಪು. ಯಾಕಂದ್ರೆ ಅವರ ಒಂದು ಇನ್ನೋಸೆಂಟ್ ನ ಪ್ರೂವ್ ಮಾಡ್ಕೊಳ್ಳೋಕೆ ಅವರು ಹೊರಗಡೆ ಇದ್ರೆ ಅದು ಬಹಳ ಈಸಿ ಆಗುತ್ತೆ. ಅಗೇನ್ ಕೋರ್ಟ್ನಲ್ಲಿ ಕೇಸ್ ನಡೆಸುವಂಥದ್ದು ಬಹಳ ಸ್ಮೂತ್ ಆಗಿರುತ್ತೆ ಎನ್ನುವ ಈ ಒಂದು ಉದ್ದೇಶದಿಂದ ಲಿಬರ್ಟಿ ನ ಅಪ್ಹೋಲ್ಡ್ ಮಾಡಿ. ಬಿಕಾಸ್ ಅಂಡರ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅದು ಹೇಳೋದು ಅದೇ, ಯಾವುದೇ ಒಂದು ವ್ಯಕ್ತಿಯನ್ನ ಅನ್ಲಾಫುಲ್ ಡಿಟೆನ್ಷನ್ ಅಥವಾ ಅರೆಸ್ಟ್ ಮಾಡುವಂಥದ್ದು ಇಟ್ ಇಸ್ ಲೈಕ್ ಅಗೇನ್ಸ್ಟ್ ದ ನೇಚರ್ ಆಫ್ ಲಾ. ಸೊ ಅದಕ್ಕೆ ಬೇಲ್ ಎಷ್ಟೋ ಸರ್ತಿ ಕೋರ್ಟ್ ಕೊಡುವಂಥದ್ದು ಲಿಬರಲ್ ಆಗಿ ಕೊಡುವಂಥದ್ದು. ಸೊ ಆ ಒಂದು ಬೇಲನ್ನು ನೀವು ಕ್ಲೀನ್ ಆಗಿ ಯೂಸ್ ಮಾಡಿಕೊಂಡು
ಕೋರ್ಟ್ ಡೇಟ್ಸ್ ಇರುವಂಥ ಸಮಯದಲ್ಲಿ ನೀವು ಕೋರ್ಟನ್ನು ಅಟೆಂಡ್ ಮಾಡಿಕೊಂಡು ನಿಮ್ಮ ಒಂದು ಇನ್ನೋಸೆನ್ಸ್ನ ಪ್ರೂವ್ ಮಾಡ್ಕೋಬೋದು. ಸೊ ಅಗೇನ್, so I have explained all this in Kannada. So now in my PPT I will explain about anticipatory bail in English, so that 438 of CRPC was a section where before this BNSS 2023 was introduced. So it was section 438. Now section 482 of BNSS should be used after any cases which has been filed after 2023 July. So now 482 is a section for applying an anticipatory bail. So when you apply an anticipatory bail, so if you have a doubt that there is an FIR being lodged on against you by someone, that you will be detained or you'll be arrested by police officer, so you can send your advocate to that dedicated police station, and simultaneously you can file an application like anticipatory bail application in the session court, so that you will be not arrested. And at the same time, till you get that anticipatory bail, it might take like 15 days to 20 or hardly 30 days. So by that time your advocate can make his or her submission stating that till the final order is given, no police officer shall arrest my client. So they can make their submission and court will order based on the submission made by your advocate. So anticipatory bail in Indian courts, 482 in BNSS. So this is the updated section which will be used after July 2023. Anticipatory bail is a legal provision under section 438 of the Code of Criminal Procedure CRPC 1973, which allows a person to seek bail in anticipation of an arrest. This safeguard is particularly important to protect individuals from arbitrary or malicious arrest and detention. So it is very clear that, so if you have a clue or if you have a doubt that you will be arrested for some malicious cases or for some false cases which has been made against you, just to spoil your name, just to bring your name down, or to make yourself detained under the custody of prison, so that if you get this idea or if you get this clue that you will be arrested, you can file an application in session court to get anticipatory bail. So key features: preventive in nature. So it's very clear that prevention is better than precautions. So it is always a rightful way to get anticipatory bail before arrest, because after you are arrested, the police might request the magistrator to get 14 days of custody, or they might again enlarge that number of days, because they might come up and tell that the investigation still is in progress and investigation still is in pending, so we need some more days for investigation. So the custody of a accused is very much in need. So when you have a doubt that you will be arrested, so ensure that you file anticipatory bail very quickly, not even wasting a time. And at the same time, you should be you should not be in the reach of police, you should be out of their reach. So you should make sure like you'll not be caught by them until unless you get an order from the court stating anticipatory bail is granted. Unlike regular bail, which is sought after arrest, anticipatory bail is sought before any arrest is made. Judicial discretion: it is granted at discretion of the court based on the circumstances of the case. Applicable courts: the application for anticipatory bail can be made to the session court or the high court. So anticipatory bail is always made at the appellate court. So session court is the first appellate court, and if in case the anticipatory bail gets rejected in session court, so you can always approach high court for an anticipatory bail. Procedure to apply: filing the application. Accused files an application in the session courts or high court stating reasons for apprehension of arrest. Notice to the prosecution or the public prosecutor: the court typically notifies the public prosecutor and consider their arguments during the hearing. The court evaluates the merits of the application, balancing individual liberty with public interest and the seriousness of the offense. Order with conditions if granted.
The bail order may impose conditions such as regular attendance at the police station, or whenever the IO is requesting you to be present for supporting of investigation, you have to go. Surrendering the passport, refraining from tampering with evidence or influencing witnesses. So you are not supposed to do anything. So these are all the conditions which has been put forth by the Session Court or High Court when granting anticipatory bail. ವೀಕ್ಷಕರೇ, ಸೊ ನಿಮಗೆ ಯಾರಿಗಾದರೂ ಆಂಟಿಸಿಪೇಟರಿ ಬೇಲ್ ಅಥವಾ ಬೇಲ್ ನಿರೀಕ್ಷಣೆ ಅಥವಾ ನಿಮಗೆ ಯಾವುದಾದ್ರೂ ಕೇಸಲ್ಲಿ ನಿಮಗೆ ಆಂಟಿಸಿಪೇಟರಿ ಬೇಲ್ ಅಥವಾ ರೆಗ್ಯುಲರ್ ಬೇಲ್ ತಗೊಳ್ಳುವಂಥ ಸಂದರ್ಭ ಇದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೆ. ಸೊ ನಮ್ಮ ಒಂದು ಈ ಚಾನಲ್ನ ಉದ್ದೇಶ ಕಾನೂನಿನ ಅರಿವು, ಬಹಳ ಸಿಂಪ್ಲೆಸ್ಟ್ ವೇ. ಅಗೇನ್ ಇದನ್ನು ಒಂದು PPT ವೇಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಸೊ ದಟ್ ನಾರ್ಮಲ್ ಲೇಮನ್ಗೂ ಸಹ ಇದು ಕ್ಲಿಯರಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ನಾವು ಜಸ್ಟ್ ಮಾತಾಡ್ತಿದ್ರೆ ಅರ್ಥ ಆಗೋದಿಲ್ಲ, ಕೆಲವರಿಗೆ ಜಸ್ಟ್ ಪಿಕ್ಚರೈಸೇಷನ್ ಚೆನ್ನಾಗಿದ್ರೆ ಅವರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಯಾವುದೇ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ಒಂದು ಕ್ವೆಶನ್ಸ್ ಇದ್ದಾಗ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.